ನಿಮಗೆ ಮೃತ್ಯುನ ಭಯ ಇದೆಯಾ? ತುಂಬಾ ಜನರಿಗೆ ಒಂದಲ್ಲ ಒಂದು ದಿನ ಸಾವಿನ ಭಯ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಪ್ರಾಣ ಪಕ್ಷಿ ಹಾರೋಗ್ಬೋದು ಅನ್ನೋ ಭಯ. ಆದರೆ ಹಿಂದೂಯಿಸಂನಲ್ಲಿ ಮೃತ್ಯುವನ್ನ ಒಂದು ಮನುಷ್ಯನ ಅಂತ್ಯವಂತ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಅದು ಒಂದು ಮನುಷ್ಯನ ಅಥವಾ ಜೀವಿಯ ಹೊಸ ಜನ್ಮದ ಶುರು ಅಂತ ಹೇಳ್ತಾರೆ. ನಾವೇನು ಮರುಜನ್ಮ ಅಂತೀವಲ್ಲ ಅದು. ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸಲ್ಲಿ ಒಂದು ಸಂಕಟ ಶುರುವಾಗುತ್ತೆ. ಅದು ತನ್ನ ಸಾವಿನ ಬಗ್ಗೆ, ಹಾಗೆ ತನ್ನ ಇಷ್ಟವಾದವರ ಸಾವಿನ ಬಗ್ಗೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ, ಮನುಷ್ಯರು ಹೇಗೆ ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಧರಿಸ್ತಾರೋ ಹಾಗೆ ಆತ್ಮನು ಕೂಡ ತನ್ನ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಹುಡುಕುತ್ತೆ ಅನ್ನೋದು. ಗರುಡ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಹೇಗೆ ಒಬ್ಬ ಮನುಷ್ಯ ಸತ್ತ ನಂತರ ಅವನ ಆತ್ಮ ಲೋಕಗಳನ್ನು ದಾಟುತ್ತೋ, ಅವರ ಕರ್ಮಗಳ ಅನುಸಾರ, ಅವರ ಸಾಧನಗಳ ಪ್ರಕಾರ ಜನ್ಮದಿಂದ ಜನ್ಮಕ್ಕೆ ಆ ಆತ್ಮ ಕಲಿತಾ ಬರುತ್ತೆ ಅನ್ನೋದು. ಸಾವು ನಮಗೆಲ್ಲ ಒಂದು ಕೊನೆಯ ದಿನ ಆಗಿರುತ್ತೆ. ನಾವು ಈ ಮಾಂಸದ ಬಟ್ಟೆಯನ್ನು ತ್ಯಜಿಸಿ ಹೋಗಬೇಕಾಗುತ್ತೆ. ಆದ್ರಿಂದ ಆ ಸಾವಿನ ಭಯವನ್ನು ಬಿಟ್ಟು ಆ ಕೊನೆಯ ಕ್ಷಣವನ್ನು ನಾವು ಕಾಯೋಣ, ಈ ಜನ್ಮವನ್ನು ಪರಿಪೂರ್ಣ ಮಾಡೋಣ. ನಿಮಗೂ ಆ ಭಯ ಇದೆಯಾ? ಕಮೆಂಟ್ ಸೆಕ್ಷನ್ ಹಾಕಿ. ಗರುಡ ಪುರಾಣದಲ್ಲಿ ಏನಿದೆ, ನಮ್ಮ ಆತ್ಮ ಈ ದೇಹವನ್ನು ಬಿಟ್ಟಾದ್ಮೇಲೆ ಎಲ್ಲಿ ಹೋಗುತ್ತೆ, ಇದರ ಕಂಪ್ಲೀಟ್ ವಿವರ ನನ್ನ DXT ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ.